La 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 la. Hey ha 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 ha. Hey ವರ್ಧನ್ ಲೇ ವರ್ಧನ, ಈ ಪಾಟೀಲ ಅಂದರೆ ಪರಮಾತ್ಮನೆಂದು ತಿಳಿದುಕೊಂಡಿರುವ ಈ ಜನತೆಯಲ್ಲಿ ನೀನೊಬ್ಬ ನನ್ನ ಮನೆಗೆ ಬಂದು ಅಸಹ್ಯವಾಗಿ ಮಾತನಾಡಿದೀಯಾ ವಿವೇಕಿ? ಈ ಪಾಟೀಲ ಮನಸ್ಸು ಮಾಡಿದರೆ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗಾಗಿ ನಿನ್ನ ಮನೆತನವನ್ನು ಚಿಂದಿ ಉಡಾಯಿಸಿ ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತೆ ಮಾಡುತ್ತಿದ್ದ. ಬಟ್ ಯಾಕೆ ಬಿಟ್ಟಿದ್ದೇನೆ ಗೊತ್ತಾ? ನಿನ್ನ ಅಣ್ಣ ಒಬ್ಬ ಸತ್ಯವಂತ ಸಂಪನ್ನನಾಗಿದ್ದಾನೆ ಎಂದು ಬಿಟ್ಟಿದ್ದೇನೆ. ಇರದಿದ್ದರೆ ಮಗನೇ, ಇಷ್ಟೊತ್ತಿಗೆ ನಿನ್ನ ಹೆಣ ಹದ್ದು ಕಾಗೆಗಳ ಪಾಲಾಗುತ್ತಿತ್ತು. ಲೇ ವರ್ಧನ್, ನೀನು ಇದೇ ರೀತಿ ಇನ್ನೊಂದು ಸಾರಿ ಈ ಪಾಟೀಲನ ಮನೆಗೆ ಬಂದರೆ ನಿನ್ನ ಪಾಲಿಗೆ ಯಮನಾಗಿ ನಿನ್ನ ಜೀವವನ್ನು ಹೊತ್ತೊಯ್ಯುವ ಯಮ ಧರ್ಮ ನಾನಾಗದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಆಶಾ ಆಶಾ, ಬಾ ಎಂದು ಅಂದಾಗ ಎಂದು ಬರೋದಿಲ್ಲ. ಬಂದೆ ಪಾಟೀಲ್ರಿ, ಹೇಳಿ. ಆಶಾ, ಒಳಗಡೆ ಏನು ಮಾಡುತ್ತಿದ್ದೀಯಾ? ಇವತ್ತು ಭಾರತನುವೆ ಅಲ್ವೇ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಪಾಟೀಲ್ರಿ. ನೋಡು ಆಶಾ, ಈಗ ಆ ಮನೆ ಕ್ಲೀನ್ ಮಾಡೋದನ್ನು ಬಿಟ್ಟು ನಿನಗಾಗಿ ಮಾಡಿ ಮೇಲೆ ಒಂದು ಹೊಸ ಸೀರೆ ತಂದು ಇಟ್ಟಿದ್ದೇನೆ. ಅದನ್ನ ಉಟ್ಟುಕೊಂಡು ಈ ಬಟ್ಟೆ ಬಿಚ್ಚಿಟ್ಟು ಬಾ. ಆಯ್ತು ಪಾಟೀಲ್ರಿ. ಆಶಾ, ಹೂವಿನ ಮೇಲೆ ನಾವು ಮಲಗಿದರೆ ಅದು ನಮ್ಮ ಮೊದಲ ರಾತ್ರಿ. ಹೂವೇ ನಮ್ಮ ಮೇಲೆ ಮಲಗಿದರೆ ಅದು ನಮ್ಮ ಕೊನೆಯ ರಾತ್ರಿ. ಆಶಾ, ಎಂತ ಮುದ್ದಾದ ಹೆಣ್ಣು. ಚಿಕ್ಕವಳಿಂದ ಇಲ್ಲಿಯವರೆಗೂ ನನ್ನ ಮನೆ ಕೆಲಸ ಮಾಡುತ್ತಾ ಬಂದಿರುವ ಆಶಾಳ ಮೇಲೆ ಒಂದು ದಿನವೂ ನನ್ನ ಮನಸ್ಸು ಅರಿಯಲಿಲ್ಲ. ಬಟ್ ಇವತ್ತೇಕೋ ನನ್ನ ಮನಸ್ಸು ಆ ಬಡ ಹುಡುಗಿಯ ಸೌಂದರ್ಯದ ಮೇಲೆ ಬಿದ್ದು ಸವಿಯಬೇಕೆನ್ನುತ್ತಿದೆ ಅವಳ ದೇಹ ಸುಖವನ್ನು.
ನಾನು ಹೇಗಾದರೂ ಮಾಡಿ ಇವತ್ತು ಅವಳನ್ನು ಎತ್ತಿ ಮುದ್ದಾಡಲೇಬೇಕು. ನೋಡಿ ಪಾಟೀಲ್, ನೀವು ಕೊಟ್ಟಿರುವ ಸೀರೆಯನ್ನ ಉಟ್ಕೊಂಡು ಬಂದಿರುವೆ. ವಾ, ಎಂತ ಸೌಂದರ್ಯ, ಎಂತ ಭಿನ್ನಾನ. ಆ ರಂಬೆ ಊರ್ವಶಿ ಮೇನಕೆಯರೆಲ್ಲರೂ ನಿನ್ನ ಮುಂದೆ ದೃಢಕ್ಕೆ ಸಮಾನ. ಪಾಟೀಲ್, ಆ ಶಿಲ್ಪಿಯು ಕೆತ್ತಿದ ಶಿಲೆಗಿಂತಲೂ ಹೆಚ್ಚಿಗೆ ಹೊಳೆಯುತ್ತಿದೆ ಈ ನಿನ್ನ ಮುಖದ ಲಕ್ಷಣ. ಭಾಷಾ ಮುಂದಕ್ಕೆ. ಪಾಟೀಲ್ ಏನ್ ಮಾತಾಡ್ತಾ ಇದ್ದೀರ ನೀವು? ಇವತ್ತ್ಯಾಕೋ ನಿನ್ನ ಮಾತು ನನಗೆ ಸರಿ ಕಾಣುತ್ತಿಲ್ಲ. ಸರಿ ಕಾಣುತ್ತಿಲ್ಲ? ಹೌದು ಆಶಾ, ನಾನು ಮಾತನಾಡುವ ಮಾತು ನಿನಗಷ್ಟೇ ಅಲ್ಲ, ನನಗೂ ಕೂಡ ಸರಿ ಕಾಣುತ್ತಿಲ್ಲ. ಆದರೆ ಏನು ಮಾಡುವುದು, ಈ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಿದೆ, ಗುಲಾಬಿ ಹೂವಿನಂತಿರುವ ಈ ನಿನ್ನ ಗಲ್ಲಕ್ಕೆ ಮುತ್ತನ್ನು ಇಡಬೇಕೆಂದು. ಪಾಟೀಲ್, ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಪಾಟೀಲ್ ರೇ, ನಾನು ನಿನ್ನ ಮಗಳಂತಿರುವ ಆಶಾ. ಮಗಳು? ಹೌದು ಆಶಾ, ಇದುವರೆಗೂ ನಾನು ಕೂಡ ನಿನ್ನನ್ನು ಮಗಳಂತೆ ಭಾವಿಸಿ ಸ್ವಂತ ಮಗಳ ಸ್ಥಾನವನ್ನೇ ಕೊಟ್ಟಿದ್ದೆ. ಆದರೆ ತುಂಬಿ ತುಳುಕುತ್ತಿರುವ ನಿನ್ನ ಯೌವನ, ಅಪ್ಸರಿಗಿಂತಲೂ ಮಿಗಿಲಾದ ಈ ನಿನ್ನ ಸೌಂದರ್ಯ ನನ್ನನ್ನು ತಂದೆಯಾಗಿ ಇರುವುದಕ್ಕೆ ಬಿಡುತ್ತಿಲ್ಲ. ನಿನ್ನೊಡನೆ ನಿನ್ನ ಸೌಂದರ್ಯ ಸವಿಯಲು, ಅಪ್ಸರೆಯಂತೆ ಕಂಗೊಳಿಸುತ್ತಿರುವ ಈ ನಿನ್ನ ಸೌಂದರ್ಯ ಸವಿಯಲು ನನ್ನ ಮನಸ್ಸು ಹಾತೊರೆದು ಕಾಯುತ್ತಿದೆ. ಭಾಷಾ, ನಿನ್ನನ್ನು ನೋಡುತ್ತಾ ನಿಂತರೆ ನನಗೆ ತಡೆದುಕೊಳ್ಳುವ ಶಕ್ತಿ ಆಗುತ್ತಿಲ್ಲ. ಬೇಗನೆ ಬಂದು ಈಡೇರಿಸು ಬಾಯಿ ಪಾಟೀಲನ ಆಶೆನು. ಏ ಪಾಟೀಲ, ಮುಚ್ಚೋ ಬಾಯ್ನ. ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ವೇನೋ ನಿನ್ನ ಜನ್ಮಕ್ಕೆ? ನಿನ್ನ ಮಗಳ ಸ್ಥಾನದಲ್ಲಿ ಇದ್ದುಕೊಂಡು ನಿನಗೆ ಆಯಾಸವಾದಾಗ ಕೈ ಕಾಲು ಒತ್ತಿ ನಿನ್ನ ಆಸೆ ನಿದ್ರೆ ಮಾಡ್ತಾರೆ. ಈ ನಿನ್ನ ಆಶೆಗಳ ಮೇಲೆ ನಿನ್ನ ಆಸೆ ತೀರಿಸಿಕೊಳ್ಳಲು ಮುಂದಾಗಿರುವಲ್ಲ, ನಿನ್ನ ಮನಸ್ಸು ಹತ್ರ ಹೇಗೆ ಒಪ್ಪುತ್ತೋ ಇದಕ್ಕೆ? ಮನಸ್ಸು ಅದು ನನ್ನ ತಪ್ಪಲ್ಲ ಆಶಾ, ಅದು ನಿನ್ನ ವಯಸ್ಸಿನ ತಪ್ಪು, ನಿನ್ನ ಈ ಸೌಂದರ್ಯದ ತಪ್ಪು, ನಿನ್ನ ಈ ಯೌವನದ ತಪ್ಪು. ಇದುವರೆಗೂ ಆ ನಿನ್ನ ವಯಸ್ಸು ನನಗೆ ಮಗಳಂತ ಕಾಣುತ್ತಿತ್ತು, ಅದಕ್ಕೆ ಮಗಳಂತ ಭಾವಿಸಿದ್ದೆ. ಆದರೆ ಈಗ ಈ ನಿನ್ನ 16ರ ವಯಸ್ಸು ನನ್ನನ್ನು ಕೈ ಮಾಡಿ ಕರೆಯುತ್ತಿದೆ. ನನ್ನಲ್ಲಿರುವ ಮಕರಂದವನ್ನು ಹೀರುವ ದುಂಬಿ ನೀನಾಗೆಂದು, ಅದಕ್ಕೆ ನಿನ್ನೊಡನೆ ಸರಸ ಸಲಾಪವಾಟವಾಡಬೇಕೆಂದು ನನ್ನ ಮನೆಯ ಆಳುಗಳನ್ನೆಲ್ಲ ಬೇರೆ ಕೆಲಸಕ್ಕೆ ಕಳಿಸಿದ್ದೇನೆ. ಈಗ ಈ ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಸುಮ್ಮನೆ ಸಮಯ ಕಳೆದು ಸಮಾಜಕ್ಕೆ ಗೊತ್ತಾಗುವುದು ಬೇಡ. ಸಪ್ಪಳಿಲ್ಲದೆ ಬಂದು ಸೇರು ಬಾ ನನ್ನನ್ನು. ಬೇಡಿ ಪಾಟೀಲ್, ಬೇಡಿ, ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ. ನೋಡಿ, ಈ ಬಡ ಆಶಾಳ ಜೀವನದಲ್ಲಿ ಆಟ ಆಡಬೇಡಿ. ನಿಮಗೇನಾದ್ರೂ ಆಯಾಸ ಆಗಿದೆ ಅಂದ್ರೆ ಹೇಳಿ. ಬೇಸರವಾದ ಈ ನಿನ್ನ ಮನಸ್ಸಿಗೆ ಒಂದು ಹಾಡು ಹೇಳಿ ನಿನ್ನ ಮನಸ್ಸನ್ನು ಆನಂದಗೊಳಿಸ್ತೀನಿ. ಆದ್ರೆ ದಯವಿಟ್ಟು ಈ ನನ್ನ ಶಿಲೆಗೆ ಮಾತ್ರ ಕೈ ಹಾಕಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಹೌದಾ?
ಹಾಡುತ್ತೀಯ, ಹಾಡು. ಹಾಗಾದರೆ ಈ ನಿನ್ನ ಹಾಡಿನಿಂದ ನನಗೆ ಸ್ವರ್ಗ ಸುಖ ಸಿಕ್ಕರೂ ಸಿಗಬಹುದು. ಸರಿ ಆಯ್ತು ಪಟೇಲ್, ನಿಮ್ಮ ಇಷ್ಟದಂತೆ ಹಾಡ್ತೀನಿ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚುಬು ಚುಬು ಚಳಿಯಲಿ ರವಿಯ ರಸ್ಮಯಲಿ, ಚುಬು ಚುಬು ಚಳಿಯಲಿ ರವಿಯ ರಸ್ಮಯಲಿ, ಮಿರ ಮಿರ ಮಿಂಚುವೆ ವೀರತಿಯ ರೂಪವೇ, ಮಿರ ಮಿರ ಮಿಂಚುವೆ ವೀರತಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ನನ್ನನಯನವು ನಿನ್ನನಯನವು, ನನ್ನನಯನವು ನಿನ್ನನಯನ ಸಂಧಿಸುವ ತವಕವು, ಈ ಕಾಮನ ರೂಪವು ಸಂಧಿಸುವ ತವಕವು, ಈ ಕಾಮನ ರೂಪವು. ಆ ಚಿನ್ನ ಮಾಸ್ತವು, ಆ ಚಿನ್ನ ಮಾಸ್ತವು, ಆ ಚಿನ್ನ ಮಾಸ್ತವು, ಆ ಚಿನ್ನ ಮಾಸ್ತವು. ಬೇಗ ಹೆಚ್ಚಾಗಿ ಹರಿವ ಹರಿವ ಈ ಹೊಳೆಯಾಗಿ ತರುವೆ ತರುವೆ, ನಾಡು ಕಡಲಾಗಿ, ನಾಡು ಕಡಲಾಗಿ, ನಾಡು ಕಡಲಾಗಿ, ನಾಡು ಕಡಲಾಗಿ. ಸುಣಿವ ಬಿಸಿಲಾಗಿ ಮರಿಸೋ ಮರಿಸೋ, ನೀರಾವಿಯಾಗಿ ಬರುವೆ ಬರುವೆ, ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ. ಹೆಜ್ಜೆಯು ಭವ್ಯ ಜೀವನ ನವ್ಯರ ಸಮಯಗಳಿಗೆಯಲ್ಲಿ, ಅನುರಾಗನ ಮಂಗು ಅರಳಿ ಕಾದಿದೆ, ಅನುರಾಗನ ಮಂಗು ಅರಳಿ ಕಾದಿದೆ. ಈ ಆಶಾಲತೆಯಲ್ಲಿ, ಈ ಆಶಾಲತೆಯಲ್ಲಿ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಲಾ 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 ಲಾ, ಲಾ 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 ಲಾ. ಇಲ್ಲಿದೆ ಎಲ್ಲ ಇಲ್ಲಿದೆ. ಕರೆಕ್ಟ್ ಆಶಾ, ಕರೆಕ್ಟ್. ಆ ಸ್ವರ್ಗವೇ ನಿನ್ನ ಹತ್ತಿರವಿದೆ. ಈ ನಿನ್ನ ಹಾಡಿನಿಂದ ರಂಬೆ ಊರ್ವಶಿಯರನ್ನು ಕಂಡೆ. ನಾನು ಇದುವರೆಗೂ ಎಷ್ಟೋ ಹೆಂಗಸರ ಮೈ ಮುಟ್ಟಿ ಸುಖ ಪಟ್ಟಿದ್ದೇನೆ, ಆದರೆ ನಿನ್ನ ಕೈ ಮುಟ್ಟಿದಷ್ಟು ಕೂಡ ಆನಂದವಾಗಿರಲಿಲ್ಲ. ಈಗ ಈ ನಿನ್ನ ಮೈ ಮುಟ್ಟಿ ಆನಂದದಿಂದ ಸುಖ ಅನುಭವಿಸುತ್ತೇನೆ. ಬಾರಲೆ ಬಾ. ಲೇ ಪಾಟೀಲ್, ಮರ್ಯಾದೆಯಿಂದ ನನ್ನ ಅಕ್ಕನನ್ನು ಕೈ ಬಿಡು. ಲೇ, ಯಾರಲ್ಲೇ ನೀನು? ಈ ಪಾಟೀಲನ ಮನೆಗೆ ಬಂದು ಕಿರಿಚಾಡುವ ಕುರಿಮರಿ? ಕುರಿಮರಿ ಅಲ್ಲ ಪಾಟೀಲ್, ನಿನ್ನಂತ ಕಾಡು ಪ್ರಾಣಿಗಳನ್ನು ಹರಿದು ತಿನ್ನಲು ಬಂದಿರೋ ಹುಲಿ ಮರಿ. ಹುಲಿ ಮರಿ?
ಲೇ ಮರಿ, ನಾನು ಯಾರು ಗೊತ್ತಾ? ಬೆಂಕಿಯನ್ನು ಸಿಡಿಸುವ ಸಿಡಿ ಮದ್ದು ಇದ್ದ ಹಾಗೆ. ಸುಮ್ಮನೆ ಈ ಪಾಟೀಲನ ಬಂದೂಕಿನ ಗುಂಡಿಗೆ ಸಿಕ್ಕು ಸುಟ್ಟು ಹೋಗಬೇಡ. ಸುಮ್ಮನೆ ಹೊರಟು ಹೋಗಲೇ ಇಲ್ಲಿಂದ. ಲೇ ಜಾರ್ನಿಯ ಮಗನೇ ಪಾಟೀಲ, ತಾಯಿ ಅಂತೆ ಸಾಕಿ ಸಲುಹಿದ ನನ್ನ ಅಕ್ಕಳನ್ನು ನಿನ್ನ ಹತ್ತಿರ ಹೇಳಿ ಅಂತೆ ಬಿಟ್ಟು ಓಡಿ ಹೋಗಲಿ. ಇದು ನನ್ನ ಅಕ್ಕ ಬೆಳೆಸಿದ ಗಂಡು ದೇಹ, ಸದಾ ಅವಳ ಮಾನ ಪ್ರಾಣದ ರಕ್ಷಣೆಗಾಗಿರುತ್ತದೆ. ಮಾನ ಪ್ರಾಣ ರಕ್ಷಣೆಗಾಗಿ? ಲೇ ಕಿರಣ್, ನಿನ್ನ ಅಕ್ಕಳ ಮಾನ ಪ್ರಾಣ ರಕ್ಷಣೆ ಮಾಡುವುದಕ್ಕಿಂತ ಮುಂಚೆ ಈ ಪಾಟೀಲನ ಕೈಯಲ್ಲಿ ಮೊದಲು ನಿನ್ನ ಪ್ರಾಣ ರಕ್ಷಣೆ ಮಾಡಿಕೋ. ಅಂದಾಗ ನಿನ್ನದು ಗಂಡದೆ ಎನ್ನುತ್ತೇನೆ. ಹಾರಾಡಲೇ ಬಡ ಬಿಕಾರಿ. ಬೇಡಿ ಪಾಟೀಲ್, ನಿಮಗೆ ಕೈ ಮುಗಿದು ಬಿಡಿಕೊಳ್ತೇನೆ. ದಯವಿಟ್ಟು ನನ್ನ ತಮ್ಮನಿಗೆ ಏನು ಮಾಡಿಬಿಡಿ ಪ್ಲೀಸ್. ಬಿಟ್ಟು ಬಿಡಿ, ನಿಮ್ಮ ಕಾಲಿಗೆ ಬೀಳ್ತೇನೆ. ಸರಿ ಆಚೆ ಬಿಕಾರಿ ಹೆಣ್ಣೆ, ಮೊದಲು ನಿನ್ನ ತಮ್ಮನ ಪ್ರಾಣವನ್ನು ತೆಗೆದು ನಂತರ ನಿನ್ನ ದೇಹ ಸುಖವನ್ನು ಸವಿಯುತ್ತೇನೆ. ಲೇ ಪಾಟೀಲ್, ದೇವತೆ ಅಂತಿದ್ದ ನನ್ನ ಅಕ್ಕಳನ್ನು ಒದ್ದು ಪಾಪ ಕಟ್ಟಿಕೊಂಡ್ರೆ ಮಗನೇ. ಅಕ್ಕ, ನಿನ್ನ ಕಾಲಲ್ಲಿರುವ ಚಪ್ಪಲಿಯನ್ನು ಹಿರಿದು ಕೊಡು. ಅದೇ ಚಪ್ಪಲಿಯಿಂದ ಇವನ ಮಗಕ್ಕೆ ಹೊಡೆದು ನಿನ್ನ ಒದ್ದನ್ನು ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿಡಿ ಕಿರಣ್ ಕುಮಾರ್ ಅಲ್ಲ ಅಂತ ತಿಳಿಯಕ್ಕ. ತಿಳಿ. ಕ್ರಾಂತಿಯ ಕಿಡಿ? ಲೇ ಕ್ರಾಂತಿಯ ಕಿಡಿ, ಲೇ ಕಿರಣ್, ನಿನ್ನ ಅಕ್ಕನನ್ನು ನಿನ್ನ ಅಕ್ಕಳ ಚಪ್ಪಲಿಂದ ನನ್ನನ್ನು ಹೊಡೆದು ಸೇಡನ್ನು ತೀರಿಸಿಕೊಳ್ಳುತ್ತೇನೆಂದು ಬೊಗಳಿದೆಯಾ ನಾಯೆ? ಲೇ, ನಿನಗೆ ಕೊಟ್ಟ ಹಣವನ್ನು ಕೊಟ್ಟು ಈ ಮನೆ ಬಿಟ್ಟು ದಾಟು. ಎಲ್ಲವಾದರೆ ನಾ ಕೊಟ್ಟ ಹಣ ಮುಟ್ಟುವವರೆಗೂ ನಿನ್ನ ಅಕ್ಕಳನ್ನು ನನ್ನ ಹತ್ತಿರ ಮಲಗಿಸಿ ಹೋಗು. ಲೇ ಪಾಟೀಲ್, ಮುಂದೆ ಮಾತನಾಡಬೇಡಲೇ ಅಯೋಗ್ಯ. ನನಗೆ ಇವತ್ತೊಂದು ದಿನ ಸಮಯ ಕೊಡು. ನಾಳೆ ಬೆಳಗಾಗುವುದರೊಳಗೆ ನಿನಗೆ ಬಡ್ಡಿ ಸಾಲದ ಸಮೇತ ನಿನ್ನ ಮಕ್ಕದ ಮೇಲೆ ಎಸೆಯುತ್ತೇನೆ. ಮಕ್ಕದ ಮೇಲೆ? ಲೇ ಕಿರಣ್, ನಾ ಕೊಟ್ಟ ಹಣ ನಿನ್ನ ಹತ್ತಿರ ಒಂದು ದಿನ ಬಿಡಬೇಕಾದರೆ ನಿನ್ನ ಅಕ್ಕಳನ್ನು ನನ್ನ ಹತ್ತಿರ ಮಲಗಿಸು. ಇವತ್ತಿನ ಬಡ್ಡಿ ಕೂಡ ಬೇಡ. ನಾಳೆ ಬಂದು ಹಣ ಕೊಟ್ಟು ನಿನ್ನ ಅಕ್ಕಳನ್ನು ಕರೆದುಕೊಂಡು ಹೋಗಲೇ. ಹೇ, ಇದೇನು ಪಾಟೀಲ್ ರೇ, ಅಸಭ್ಯ ವರ್ತನೆ. ಬಡವರ ಇದ್ದಾರಂತ ಈ ರೀತಿ ಮಾತನಾಡೋದು ಸರಿಯಲ್ಲ. ಲೇ ಗುಣವಂತ, ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರಲ್ಲಿ? ಇವರಿಗೆ ಕೊಟ್ಟ ಹಣ ನೀನು ಕೊಡುತ್ತೀಯಾ ಇಲ್ಲ ನಿಮ್ಮ ಅಪ್ಪ ಕೊಡುತ್ತಾನ? ಹೇ ಪಾಟೀಲ್ ರೇ, ಬಾಯಿ ಬಿಗಿಡಿದು ಮಾತನಾಡಿ. ಎಷ್ಟಿದೆ ಇವರು ಕೊಡಬೇಕಾದ ಸಾಲ? ಯಾಕೆ ಕೊಡುತ್ತೀಯಾ? ಕೊಟ್ಟು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ. ಎಷ್ಟಿದೆ ಇವರು ಸಾಲ? 1,00,000 ರೂಪಾಯಿ. ಇಲ್ಲ, ಸುಳ್ಳು ಹೇಳಬೇಡ್ರಿ ಪಾಟೀಲ್. ನಮ್ಮ ಸಾಲ ಅಷ್ಟಿಲ್ಲ. ನಮ್ಮ ಸಾಲ ಇರುವುದು ಕೇವಲ ಬರೀ 30,000 ಮಾತ್ರ. 30,000? 30,000 ತೆಗೆದುಕೊಂಡ ನಿನ್ನ ತಂದೆ 30 ವರ್ಷವಾಯಿತು. ಅದಕ್ಕೆ ಬಡ್ಡಿ ಯಾರು ಕಟ್ಟುತ್ತಾರಲೇ? ನೋಡಿ ಪಾಟೀಲ್ ರೇ, ನೀವು ಕೊಟ್ಟ ಸಾಲ 1,00,000 ಇರಬಹುದು. ಅದನ್ನು ನಾನು ತೀರಿಸಿಕೊಳ್ಳುತ್ತೇನೆ. ಈಗ ನನ್ನ ಹತ್ತಿರ 50,000 ಇದೆ. ಇದನ್ನು ತೆಗೆದುಕೊಳ್ಳಿ. ಇನ್ನು 50,000 ಸಾಯಂಕಾಲ ಬಂದು ಕೊಡುತ್ತೇನೆ. ಸಾಯಂಕಾಲ ಅಲ್ಲ ಗುಣವಂತ, ಈ ಮನೆ ಒಂದು ಹೆಜ್ಜೆ ಕಿತ್ತಿಡಬೇಕಾದರೂ ನಾನು ಕೊಟ್ಟ ಹಣವನ್ನು ಕೊಟ್ಟು ದಾಟಬೇಕು. ಇಲ್ಲವಾದರೆ ನೀನು ತೆಗೆದುಕೊಂಡ ಸಮಯದವರೆಗೂ ನನ್ನ ಮನೆಯ ಜೀತದ ಹಾಗೆ ಹೆಂಡೆ ಕಸ ದಬ್ಬಬೇಕಾಗುತ್ತೆ. ದಬ್ಬುತ್ತೀಯಾ? ಲೇ ಪಾಟೀಲ್, ನೀನು ಆಡಿದ ಮಾತು ಇವರ ತಮ್ಮಂದಿರಿಗೆ ಗೊತ್ತಾದರೆ ನಿನ್ನನ್ನು ಅಡ್ಡ ಉದ್ದ ಸೀಳಿ ನಿನ್ನ ರಕ್ತವನ್ನು ಕುಡಿಯುತ್ತಾರೆ. ರಕ್ತವನ್ನು? ಲೇ ಕಿರಣ್, ರಕ್ತ ಕುಡಿಯುತ್ತೇನೆಂದು ಬಂದ ಎಷ್ಟೋ ಜನರು ರಕ್ತ ಹರಿಸಿ ಹೋಗಿದ್ದಾರೆ ಈ ಪಾಟೀಲನ ಕೈಯಲ್ಲಿ.
ಸುಮ್ಮನೆ ಇಲ್ಲದನ್ನು ಮಾತನಾಡಿ ಸತ್ತು ಹೋಗಬೇಡಿ ಈ ಪಾಟೀಲನ ಕೈಯಲ್ಲಿ. ಯಾಕೆ ಗುಣವಂತ, ಏನಾಯಿತು? ನೋಡಿ ಪಾಟೀಲ್ರಿ, ನೀವು ಕೊಟ್ಟ ಸಾಲ 1 ಲಕ್ಷ ಬರ್ಬೋದು, ಆದರೆ ನಿತ್ಯ ಮೆಟ್ಟಿನ ಮೇಲೆ 1 ಲಕ್ಷ ಕೊಡಂದಿರಿ, ಅದು ಹೇಗೆ ಸಾಧ್ಯ? ನನ್ನ ಮೇಲೆ ಭರವಸೆ ಬಿಡಿ, ಇಲ್ಲದಿದ್ದರೆ ನನ್ನ ಮನೆಯ ಪತ್ರ ತೆಗೆದುಕೊಳ್ಳಿ, ಇವರಿಬ್ಬರನ್ನು ಬಿಟ್ಟು ಬಿಡಿ. ಬೇಡಿ ಗುಣವಂತ, ನಿಮ್ಮ ಮನೆಯ ಉದಾರವನ್ನು ಇವರಿಗೆ ಕೊಡಬೇಡಿ. ಪಡೆಯಲಾಯ್ತಿರ ಸಾಲ ಮಾಡಿದವನು ನಾನು, ಬೇಕಾದರೆ ನನ್ನ ಮನೆಯನ್ನು ಬರೆದು ಕೊಡುತ್ತೇನೆ. ಲೇ ಕಿರಣ್, ಗೊಬ್ಬರ ಗುಂಪೆ ಅಂತಿರುವ ನಿನ್ನ ಮನೆಯನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನಿಮ್ಮನ್ನು ಕರೆದುಕೊಂಡು ಹೋಗಬೇಕೆಂದಿರುವ ಈ ಗುಣವಂತ ತನ್ನ ಆಸ್ತಿ ಪತ್ರವನ್ನು ಅಡವಿಟ್ಟು ನಿಮ್ಮನ್ನು ಕರೆದುಕೊಂಡು ಹೋಗಿ ಬಡವರ ರಕ್ಷಕನಾಗಲಿ. ಆಯ್ತು ಪಟೇಲ್ರಿ, ತೆಗೆದುಕೊಳ್ಳಿ ನನ್ನ ಮನೆಯ ಪತ್ರವನ್ನು, ಹಾಗೆ ನನ್ನದೊಂದು ಸಹಿ ಕೂಡ ತೆಗೆದುಕೊಳ್ಳಿ. ಆಯ್ತು ಪಟೇಲ್ರಿ, ನಾವಿನ್ನು ಬರುತ್ತೀವಿ. ಅಮ್ಮ ಆಶಾ, ತಮ್ಮ ಕಿರಣ್, ಬನ್ನಿ ಅಪ್ಪ ಹೋಗೋಣ. ನಡ್ರಿ ಹೋಗೋಣ. ಹೋಗು ಹೋಗು ಗುಣವಂತ, ಹೋಗು. ಗಾಳಿ ಬಿಟ್ರೆ ಹಾರಿ ಹೋಗ್ತೀಯ ಮಗನೇ. ಈ ಪಾಟೀಲನ ಮನೆಗೆ ಬಂದು ಎದೆ ಉಬ್ಬಿಸಿ ನನಗೆ ಆಸ್ತಿ ಪತ್ರವನ್ನು ಕೊಟ್ಟು ಹೋಗಿದ್ದೀಯಾ ಅಂದ ಮೇಲೆ ಇನ್ನು ಮುಂದೆ ಆ ನಿನ್ನ ಮನೆ ಆಯ್ತು ಈ ಪಾಟೀಲನ ಹೆಸರಿಗೆ. ಲೇ ಗುಣವಂತ, ದಾನಶೂರ ಕರ್ಣ ಎಂದು ಮೆಟ್ಟಿ ಮಾತನಾಡುತ್ತಿರುವೆಯಲ್ಲ ಈ ಜನತೆ ಮುಂದೆ, ಅದೇ ಜನರ ಮುಂದೆ ನಿನ್ನನ್ನು ಭಿಕ್ಷೆ ಬೇಡುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ ರಾಜಕುಮಾರನೇ ಅಲ್ಲ.